ಮಂಗಳೂರಿನ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿ ಧರ್ಮನಿಂದನೆ ಮಾಡಿದ್ದಾರೆ ಎಂದು ಆರೋಪಿಸಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಶಾಲೆಯ ಮುಂದೆ ಪ್ರತಿಭಟನೆ ನಡೆಸಿ ಶಿಕ್ಷಕರ ಆತ್ಮಸ್ಥೈರ್ಯ ಕುಗ್ಗಿಸುವ ಪ್ರಯತ್ನ ಖಂಡನೀಯ ಎಂದು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾ ಕೆಕೆ ಮಂಜುನಾಥ್ ಕುಮಾರ್ ಆರೋಪಿಸಿದ್ದಾರೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಶಾಸಕರು ಧರ್ಮದ ವಿಚಾರಗಳನ್ನು ಹಿಡಿದುಕೊಂಡು ಸಕ್ರಿಯರಾಗಿದ್ದಾರೆ. ತಮ್ಮ ಚುನಾವಣಾ ಉದ್ದೇಶಗಳಿಗಾಗಿ ವಿದ್ಯಾಸಂಸ್ಥೆಗಳನ್ನು ಮಕ್ಕಳನ್ನ ಬಳಸಿಕೊಳ್ಳುವುದು ಸರಿಯಲ್ಲ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ರಾಜ್ಯ ಸರ್ಕಾರ ತನಿಖೆಗೆ ಆದೇಶವನ್ನ ನೀಡಿದ್ದು ಸತ್ಯಾಂಶ ಹೊರಬರಲಿದೆ. ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ಈಗಾಗಲೇ ಶಾಲೆಗೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದಿದ್ದು, ಬಿಜೆಪಿಯವರು ಆರೋಪಿಸುತ್ತಿರುವಂತಹ ಯಾವುದೇ ಘಟನೆಗಳು ನಡೆದಿಲ್ಲ ಎಂದರು. ಸ್ವತಃ ಶಿಕ್ಷಕನಾಗಿ 17 ವರ್ಷಗಳ ಕಾಲ ದುಡಿದಿದ್ದು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಅರಿವಿದೆ. ಇದೀಗ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದೇನೆ. ಗೆಲುವು ಸಾಧಿಸುವ ವಿಶ್ವಾಸವಿದ್ದು ವಿಧಾನ ಪರಿಷತ್ನಲ್ಲಿ ಶಿಕ್ಷಕರ ಭದ್ರತೆ, ರಕ್ಷಣೆ, ಆತ್ಮಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತೇನೆ ಎಂದರು. ವ್ಯವಸ್ಥೆ ಒಟ್ಟೊಟ್ಟಿಗೆ ಈ ವಿಜ್ಞಾನ ತಂತ್ರಜ್ಞಾನ ಎಲ್ಲ ಹಾರಿ ಬರಲಿಲ್ಲ. ಇವೆಲ್ಲ ವಿಕಾಸ ಹೊಂದಿ ಬಂದವು. ಗುರುಕುಲ ವ್ಯವಸ್ಥೆಯಿಂದ ಮತ್ತು ಆ ನೆಲದಲ್ಲಿ ಅಕ್ಷರಗಳನ್ನು ಬರೆಯೋ ಪರಿಸ್ಥಿತಿಯಿಂದ, ಬೋರ್ಡ್ನಲ್ಲಿ ಬರೆಯೋ ಪರಿಸ್ಥಿತಿಯಿಂದ ಇವತ್ತು ಟಚ್ ಸ್ಕ್ರೀನ್ ಪರಿಸ್ಥಿತಿವರೆಗೆ, ಸ್ಮಾರ್ಟ್ ಕ್ಲಾಸ್ ಪರಿಸ್ಥಿತಿವರೆಗೆ ಬಂದಿದೆ. ಇಷ್ಟೊಂದು ವಿಜ್ಞಾನ ತಂತ್ರಜ್ಞಾನ ಶಿಕ್ಷಣ ಮುಂದುವರಿಬೇಕು ಅಂತ ಹೇಳಿದ್ರೆ ಹಿಂದಿನ ಪೂರ್ವಜರ ಎಲ್ಲರ ಪ್ರಯತ್ನವೂ ಕೂಡ ಇದೆ. ಮಠ ಮಾನ್ಯಗಳು ಇದೆ, ಹಿಂದೂ ಧರ್ಮದ್ದು ಇದೆ, ಕ್ರಿಶ್ಚಿಯನ್ ಧರ್ಮದ್ದು ಇದೆ, ಮುಸಲ್ಮಾನ ಧರ್ಮದ್ದು ಇದೆ, ಜಾತಿ ಆಧಾರಿತ ಕೆಲವು ಸಮುದಾಯದವರು ಕೂಡ ಈ ಸಮಾಜಕ್ಕೆ ಶಿಕ್ಷಣವನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದನ್ನು ನಾವು ಐತಿಹಾಸಿಕವಾಗಿ ಪಾರಂಪರಿಕವಾಗಿ ನೆನಪಿಸ್ಕೊಳ್ಬೇಕಾಗ್ತದೆ. ಆಮೇಲೆ ಒಂದು ಸರ್ಕಾರ ನೀಡಬೇಕಾದಂಥ ಶಿಕ್ಷಣವನ್ನು ಖಾಸಗಿಯವರು ಈ ಸಮಾಜದ ಒಳಿತಿಗಾಗಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಇಂಥ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಮಾಡುವಂಥದ್ದು ಸಲ್ಲದು. ರಾಜಕೀಯ ಮಾಡಲಿಕ್ಕೆ ಅವರಿಗೆ ಬೇರೆ ಬೇರೆ ವೇದಿಕೆಗಳಿದೆ, ಅವರವರ ಪಕ್ಷದ ಬ್ಯಾನರ್ಗಳಿದೆ. ಅಲ್ಲಿ ಅವರು ಮತಯಾಚನೆ ಮತ್ತು ರಾಜಕಾರಣವನ್ನು ಮಾಡಲಿ. ಶಿಕ್ಷಣ ಅನ್ನುವಂಥದ್ದು ಸರ್ವವ್ಯಾಪಿಯಾಗಿ ಸಮಾನವಾಗಿ ಎಲ್ಲರನ್ನ ಮಾನವೀಯತೆಯಿಂದ ಈ ಸಮಾಜದಲ್ಲಿ ಮನುಷ್ಯನ ರೀತಿಯಲ್ಲಿ ಗ್ಲೋಬಲ್ ಆಗಿ ನೋಡುವಂಥ ಒಂದು ವ್ಯವಸ್ಥೆಯಾದ ಶಿಕ್ಷಣ. ಶಿಕ್ಷಣ ಯಾವುದೇ ವರ್ಣ, ಜಾತಿ, ಧರ್ಮಕ್ಕೆ ಸೀಮಿತವಾದದ್ದು ಅಲ್ಲ ಅದು. ಹಾಗಾಗಿ ಇದು ನಿಜವಾಗ್ಲೂ ಕೂಡ ಜೆರೋಸಾ ವಿದ್ಯಾಸಂಸ್ಥೆಯಲ್ಲಿ ನಡೆದಂಥ ಈ ರಾಜಕೀಯ ಪ್ರಹಸನ ಒಂದು ನಾಟಕ ಖಂಡನೀಯ. ಇದು ಇಂಥದ್ದು ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ನಡಿಬಾರದು. ಇದು ಶಿಕ್ಷಕರ ಆತ್ಮಸ್ಥೈರ್ಯವನ್ನು ಕುದಿಸುವಂಥದ್ದು. ಯಾವುದೇ ಒಂದು ಧರ್ಮಾಧಾರಿತವಾಗಿ ಒಂದು ರಾಜಕೀಯ ಬೆಳವಣಿಗೆ ಮಾಡಲಿಕ್ಕೆ ಮಾಡಿದಂಥ ಪ್ರಯತ್ನ, ಆಮೇಲೆ ಮತ್ತೊಂದು ಧರ್ಮ ಇನ್ನೊಂದು ಧರ್ಮದವ್ರ ಮೇಲೆ ಇದೇ ಘಟನೆಯನ್ನ ಪ್ರತೀಕಾರವಾಗಿ ತೀರಿಸುವಂಥದ್ದು, ಅಥವಾ ಇನ್ನೊಂದು ಜಾತಿಯ ಮೇಲೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಹಲ್ಲೆ ಮಾಡುವಂಥ ಮತ್ತು ಈ ಬಗೆಯ ಅನಗತ್ಯ ಆರೋಪ ಮಾಡುವಂಥ ವಾತಾವರಣ ಈ ಸಮಾಜಕ್ಕೆ ಮತ್ತು ದೇಶಕ್ಕೆ ಒಳ್ಳೆಯದಲ್ಲ. ಇಂಥ ಈ ಬುದ್ಧಿಯನ್ನ ಬಿಡಬೇಕು, ಕೈ ಬಿಡಬೇಕು ಅನ್ನುವಂಥದ್ದನ್ನ ನಾನು ಈ ಮೂಲಕ ಒತ್ತಾಯಿಸ್ತೇನೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೂಡ ನಾವು ಕಲ್ತಿರೋದು ಏನಾಗಿದೆ ಅಂತ ಹೇಳಿದ್ರೆ, ಈ ರಾಜಕಾರಣಿಗಳ ಅರ್ಥದಲ್ಲಿ ನಾವು ಶಿಕ್ಷಕರಿಂದ ಕಲಿಬೇಕಾಗಿಲ್ಲ. ಈಗ ಈ ರಾಜಕಾರಣಿಗಳಿಂದ ಕಲಿಬೇಕಾದಂತ ಒಂದು ಕೆಟ್ಟ ಆಲೋಚನೆ, ಇದು ಖಂಡನೀಯ ನಿಜವಾಗ್ಲೂ ಕೂಡ. ಶಿಕ್ಷಕರು BEd ಮಾಡಿರ್ತಾರೆ, MEd ಮಾಡಿರ್ತಾರೆ, ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತಾರೆ, ಅವರ ಸಬ್ಜೆಕ್ಟ್ ನಲ್ಲಿ ಅವರು ಪರಿಣಿತಿ ಹೊಂದಿರ್ತಾರೆ, ಸ್ಕಾಲರ್ಸ್ ಆಗಿರ್ತಾರೆ. ಆ ಶಿಕ್ಷಕರಿಗೆ ಶಿಕ್ಷಕರಾಗುವಂತ ಪ್ರಯತ್ನವನ್ನ ಈ ಅರೆಬರೆ ಜ್ಞಾನ ಇರುವಂತ ರಾಜಕಾರಣಿಗಳು ಅದರ ಮೇಲೆ ಒಂದು ಅವ್ರನ್ನ ಹತ್ತಿಕ್ಕುವಂತ ಪ್ರಯತ್ನ, ಮಾನಸಿಕ ಸ್ಥಿತಿಯನ್ನ ಕುಗ್ಗಿಸುವಂತ ಪ್ರಯತ್ನ, ಇದು ನಿಜವಾಗ್ಲೂ ಕೂಡ ಈ ಸಮಾಜಕ್ಕೆ ಒಳ್ಳೆದಲ್ಲ ಅನ್ನುವಂಥದ್ದನ್ನ ನಾನು ನೆನಪಿಸ್ಲಿಕ್ಕೆ ಬಯಸ್ತೇನೆ. ಇವರ ಅರ್ಥದಲ್ಲಿ ನಾವು ಶಿಕ್ಷಕರು, ನಾನೊಬ್ಬ ಮೂಲತಃ ಶಿಕ್ಷಕ. ನಾನು 1994 ಗಣಿತ ವಿಜ್ಞಾನ ಶಿಕ್ಷಕನಾಗಿ 17 ವರ್ಷ ಸರ್ಕಾರಿ ಶಿಕ್ಷಕನ ಕೆಲಸ ಮಾಡಿರುವಂತವನು. ನಾನೊಬ್ಬ ನಿವೃತ್ತಿ ವೇತನ ಪಡಿತಾ ಇದ್ದೀನಿ ನಾನೀಗ.
ನನ್ನ ಎಷ್ಟು ವ್ಯಸನ ಆಗ್ತದೆ ಅಂತ ಹೇಳಿದ್ರೆ, ಖೇದ ಉಂಟಾಗ್ತದೆ ಅಂತ ಹೇಳಿದ್ರೆ, ನಾವು ಇವರತ್ತ BEd MAd ಸರ್ಟಿಫಿಕೇಟ್ ಬೇಡ, ನಾವು ಇಂತಹ ರಾಜಕಾರಣಿಗಳ ಹತ್ರ ಸರ್ಟಿಫಿಕೇಟ್ ತಗೊಂಡು ಪಾಠ ಮಾಡಬೇಕು ಅನ್ನುವಂತ ಧಮಕಿ ಹಾಕುವಂಥದ್ದು ಈ ರಾಜಕೀಯ ವ್ಯವಸ್ಥೆಗೆ ಒಳ್ಳೇದಲ್ಲ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಏನ್ ಕಲ್ತಿದ್ದೇವೆ, ಮತ್ತೆ ನೀವೇನ್ ಕಲ್ತಿದ್ದೀರಿ, ನೀವು ಏನು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ JPM ಚೆರಿಯನ್, DS ಚಂದ್ರಶೇಖರ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.